ಹೇಗಿತ್ತು ನಿಮ್ ದಿನ? ಚೆನ್ನಾಗ್ ಹೋಯ್ತಾ? ಓಕೆ. ಏನ್ ಮಾಡಿದ್ರಿ ಇವತ್ತು? ಯಾವ ಸೆಷನ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನದಲ್ಲಿ? ಏನಾದ್ರು ಇಂಟ್ರೆಸ್ಟಿಂಗ್ ಆಗಿ ಕಲ್ತ್ರಾ ನೀವು ಇವತ್ತಿನ ದಿನಕ್ಕೆ? ಯು ಲರ್ನ್ ಸಮಥಿಂಗ್ ನ್ಯೂ ಫಾರ್ ದ ಡೇ? ಓಕೆ. ಎಲ್ಲಾ ಸೆಷನ್ ಚೆನ್ನಾಗಿತ್ತಾ? ಎಲ್ಲಾ ಕ್ಲಾಸ್ ಚೆನ್ನಾಗಿತ್ತು. ಓಕೆ. ಆಲ್ ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಈ ಮುಂದೆ ಉಪಯೋಗಿಸುವ ಕ್ವಶನ್ ವರ್ಡ್ಸ್ ನ ತಿಳ್ಕೊಳ್ಳೋಣ. ಹೋದ್ ಕ್ಲಾಸಲ್ಲಿ ನಾವು ಯಾವ್ದೆಲ್ಲ ಕ್ವಶನ್ ವರ್ಡ್ಸ್ ನೋಡಿದ್ವಿ ಹೇಳಕ್ಕಾಗತ್ತಾ? ಯಾರಾದ್ರೂ ಹೇಳ್ಬೋದಾ? ಯಾವ ಕ್ವಶನ್ ವರ್ಡ್ಸ್ ಎಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ? ಯಾವಾಗ ಯಾವ ವರ್ಡ್ ನ ಉಪಯೋಗಿಸ್ಬೇಕು? ವೆನ್ ವಿ ವುಡ್ ಬಿ ಯೂಸಿಂಗ್ ಸಮ್ ಆಫ್ ದಿ ಕ್ವಶನ್ ವರ್ಡ್ಸ್ ಲೈಕ್ ವಾಟ್, ವೆನ್, ವೇರ್, ವೈ. ಎಸ್, ಥ್ಯಾಂಕ್ ಯು ಫಾರ್ ಟೆಲಿಂಗ್ ಮೀ ಔಟ್. ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳ್ಬೋದಾ? ಓಕೆ. ನೀವೇ ರೀಕ್ಯಾಪ್ ಮಾಡಿ ಅಂತಿದ್ದೀರಾ? ಆಲ್ ರೈಟ್, ನಾನೇ ರೀಕ್ಯಾಪ್ ಮಾಡ್ತೀನಿ ನಿಮ್ಗೆ. ಅದಕ್ ಮುಂಚೆ ಇವತ್ತಿನ ದಿನಕ್ಕೆ ಒಂದ್ ಸಣ್ಣ ಪುಟ್ಟ ಮೋಟಿವೇಶನಲ್ ಸ್ಟೋರಿ ನೋಡ್ಬಿಡೋಣ. ಅದಾದ್ಮೇಲೆ ನಾವು ರೀಕ್ಯಾಪ್ ಮಾಡೋಣ. ಇನ್ನು ಮುಂದೆ ಇರೋ ಕ್ವೆಶನ್ ವರ್ಡ್ಸ್ ನು ಕಲ್ತ್ಕೊಳ್ಳೋಣ. ಆಯ್ತಾ? ಆಲ್ ರೈಟ್. ಒಂದ್ ನಿಮಿಷ. ಸ್ಕ್ರೀನ್ ಶೇರ್ ಆಗ್ತಿದ್ಯಾ ನಿಮ್ಗೆ? ಇಸ್ ಮೈ ಸ್ಕ್ರೀನ್ ವಿಸಿಬಲ್ ಟು ಎವ್ರಿ ಒನ್? ಯಾಮಿನಿ ಮ್ಯಾಮ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವೆದರ್ ದ ಸ್ಕ್ರೀನ್ ಇಸ್ ವಿಸಿಬಲ್? Okay. Hoping that the screen is visible. Rahul's first English speech. Okay. Rahul wanted to speak English on stage, but hesitation held him back. What if I make a
happened? We were seeing WH based questions. So what, when, why, and where. We use what to get information for objects that is to be mentioned. What is in your bag? Nim bag alli enide? What do you want to eat? Yen beku nimge tinnodike? So when you are speaking something about object, you want to know about the object or get to know the information. We use this question word what. Next we come to when. ಯಾವಾಗ ಅಂತ ಹೇಳುವಾಗ when ಅನ್ನ ಬಳಸ್ತೀವಿ. When do you wake up? Early in the morning. When does school start? At 8 o'clock. ನಿಮ್ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗತ್ತೆ ಮಕ್ಳೇ ಹೇಳ್ಬೋದಾ? 9 ಗಂಟೆಗಾ? ಓಕೆ, ಗುಡ್. ವೈ ವೈ ಅನ್ನೋದು ಏನು? ಯಾಕೆ ಅಂತ ಹೇಳೋದು ಅಲ್ವಾ? ಯಾಕೆ? ಟು ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದಿ ರೀಸನ್, ಕಾಸಸ್ ಆರ್ ಪರ್ಪಸಸ್. ಅದ್ರದ್ದು ಕಾರಣ ನಾವು ತಿಳ್ಕೋಬೇಕಂದ್ರೆ ನಾವು ಈ ವೈ ಅನ್ನೋ ಕ್ವಶನ್ ವರ್ಡ್ ನ ಬಳಸ್ತೀವಿ. ಕಾರಣ, ಕಾಸಸ್ ಆರ್ ಪರ್ಪಸಸ್, ಯಾತಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಈ ವೈ ಅನ್ನೋದನ್ನ ಬಳಸ್ತೀವಿ. ಎಲ್ಲಿ ಅಂತ ಹೇಳುವಾಗ ವೇರ್. To get information about places, locations or directions to be mentioned. ಎಲ್ಲಿ. ಸೊ ವಾಟ್ ಅಂದ್ರೆ ಏನು? ಕರೆಕ್ಟಾ? ಸರಿ ಹೇಳ್ತಿದ್ದೀನಾ? ವೆನ್ ಯಾವಾಗ, ವೈ ಯಾತಕ್ಕೆ, ವೇರ್ ಎಲ್ಲಿ. ಕರೆಕ್ಟ್? ವೇರ್ ಇಸ್ ದಿ ಪ್ಲೇ ಗ್ರೌಂಡ್, ವೇರ್ ಡಿಡ್ ಯು ಕೀಪ್ ಯೋರ್ ಪೆನ್, ಎಲ್ಲಿ ಇಟ್ರಿ ನಿಮ್ ಪೆನ್ ಅನ್ನ. ಕರೆಕ್ಟ್? ಇವಾಗ ಇದೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದ್ಯಾ ಅಂತ ನಾನು ಹೇಗ್ ಗೊತ್ತಾ ಅರ್ಥ ಮಾಡ್ಕೊಳ್ತೀನಿ. ಇಲ್ಲೊಂದು ಇಲ್ಲಿ ಒಂದು ಸಣ್ಣ ಪುಟ್ಟ ಪ್ಯಾಸೇಜ್ ಕೊಟ್ಟಿದ್ದೀನಿ. ಆ ಪ್ಯಾಸೇಜ್ ನ ಓದ್ ನೋಡಿ. ಓಕೆ, ಆ ಪ್ಯಾಸೇಜ್ ನ ಬೇಸ್ ಮಾಡಿ ನಿಮ್ಗೆ ಏನ್ ಕ್ವಶನ್ ಕೇಳ್ಬೇಕಂತ ನೀವೇ ಐಡೆಂಟಿಫೈ ಮಾಡ್ಬೇಕು. ಆಯ್ತಾ? ಯು ನೀಡ್ ಟು ಐಡೆಂಟಿಫೈ ದಿ ಕ್ವಶನ್ ವರ್ಡ್ ದಟ್ ಯು ನೀಡ್ ಟು post it for each sentence that has been given over here. First, let me read out the passage for you. Maya rushed to the city. Sorry, I'll make the screen a little bigger. Maya rushed to the city library on a rainy Saturday afternoon. ಅವತ್ತಿನ ದಿನ ಜೋರಾಗಿ ಮಳೆ ಬೀಳ್ತಿತ್ತು. She wanted to borrow science encyclopedia for her school project. Because her teacher assigned an exciting presentation on space, she searched enthusiastically. ಕುತೂಹಲದಿಂದ ಅವಳು ಹುಡುಕ್ ನೋಡಿದ್ಲಂತೆ. Through the reference shelf that until she found the perfect book. ಪ್ರತಿ ಶೆಲ್ಫ್ ಅನ್ನು ಹುಡುಕ್ ನೋಡಿದ್ರು. ಆ ಪ್ರಾಜೆಕ್ಟ್ ಸಂಬಂಧಪಟ್ಟಿರೋ ಇನ್ಫಾರ್ಮೇಶನ್ ಎಲ್ಲಿ ಸಿಗತ್ತಂತ ಹುಡುಕ್ ನೋಡಿದ್ರಂತೆ. ಓಕೆ, so here are few sentences from this passage. She wanted to borrow a science encyclopedia. ಏನನ್ ಬಾರೋ ಮಾಡ್ಬೇಕು ಅನ್ಕೊಂಡಿದ್ರು? She wanted to borrow a science encyclopedia. Correct? What did Maya want to borrow? This question word can be asked for her school project on space. ಆ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ನಾವು ಈ ಪ್ರಶ್ನೆಯನ್ನ ಇಲ್ಲಿ ಬಳಸ್ತಾ ಇದ್ದೀವಿ. Maya rushed to the city library on a rainy Saturday afternoon. ಯಾವಾಗ ಅಂತ ಹೇಳ್ತಿದ್ಯಾ? Maya rushed to the city library on a rainy Saturday afternoon. ಎಲ್ಲಿ ಅಂತ ಹೇಳ್ತಿದ್ಯಾ? ಯಾವಾಗ ಅನ್ನೋದು ಕೇಳ್ತಾ ಇದ್ಯಾ? when and where ಎರಡು. ಎಲ್ಲಿ, ಯಾವಾಗ ಎರಡ್ ಪ್ರಶ್ನೆನೂ ಇಲ್ಲಿ ಬಳಸ್ಬೋದಲ್ಲ. To find books on a rainy Saturday morning. Correct? When and where, these two questions can be answered in this one single sentence. Correct? She searched enthusiastically through the reference shelf. ಎಲ್ಲಿ ಹುಡುಕಿದ್ಲು? reference shelf ಅಲ್ಲಿ. She searched enthusiastically through the reference shelf. How did she search the shelf? With great excitement and energy. Correct? Because her teacher assigned an exciting presentation on space. ಯಾತಕ್ಕೆ ಅನ್ನೋ ಪ್ರಶ್ನೆನ ಇಲ್ಲಿ ಉತ್ತರಿಸುತ್ತೆ. Why did she need the book? For her, the reason being her teacher assigned a space project. So ಇಲ್ಲಿ ಯಾವ ಪ್ರಶ್ನೆಗಳ ಇಲ್ಲಿ ಉತ್ತರ ಹೇಳಿದ್ದಾರೆ ಮಕ್ಕಳೇ? ಹೊಸದಾಗಿರೋ ಪ್ರಶ್ನೆನೂ ಇಲ್ಲಿ ಉತ್ತರಿಸಿದ್ದಾರೆ ಮ್ಯಾಮ್. ಕರೆಕ್ಟ್, ಒಳ್ಳೆ ಅಬ್ಸರ್ವೇಷನ್.
ಸೂಪರ್. ವಾಟ್, ವೆನ್, ವೇರ್, ಹೌ, ವೈ, these questions are answered over here. Correct? We'll move on to who, which, how. Who, ಯಾರು, ಯಾವ್ದು ಅಂದ್ರೆ which. ಆಯ್ತಾ? ಹೇಗೆ ಅಂತ ಬರ್ಬೇಕಂದ್ರೆ how. Who, which, how. ಹೂ ಅಂದ್ರೆ ಯಾಕೆ ನಾವು ಬಳಸ್ತೀವಿ? ಯಾರು ಅಲ್ವಾ? ಹೂ, ಹೂ ಇಸ್ ಕಾಲಿಂಗ್. ಇವಾಗ ನೀವು ಹೊರಗಡೆ ಹೋಗಿದ್ದೀರಾ, ಅಮ್ಮ ನಿಮ್ಮನ್ನ ಕಾಲ್ ಮಾಡ್ತಾ ಇದಾರೆ, ತುಂಬಾ ಹೊತ್ತಾಯ್ತಲ್ಲ ಇನ್ನೂ ಬಂದಿಲ್ಲ ಅಂತ. ಅವಾಗ ಏನ್ ಮಾಡ್ತೀರಾ? ಹೂ ಇಸ್ ಕಾಲಿಂಗ್? ಯುವರ್ ಫ್ರೆಂಡ್ ವಿಲ್ ಆಸ್ಕ್ ಯು, ರೈಟ್? ಯುವರ್ ಫ್ರೆಂಡ್ ವಿಲ್ ಸೇ ಹೂ ಇಸ್ ಕಾಲಿಂಗ್ ಯು. ಮಾಮ್ ಇಸ್ ಕಾಲಿಂಗ್, ಅಮ್ಮ ಕರೆ ಮಾಡ್ತಿದ್ದಾರೆ. ಒಂದು ಗೇಮ್ ಆಟ ಆಡ್ತಿದ್ದೀರಾ, ಆಗ ಹೂ ವನ್ ದ ಗೇಮ್? ಲಿಯೋ ವನ್, ಅಹ್ಮದ್ ವನ್, ರೋಶಿನಿ ವನ್. ಸೊ regarding the person, if we want to answer the question, what do? We use these question words who. Can you tell me sentences using the question word who, children? ಹೇಳಕ್ಕಾಗತ್ತಾ? who ಅನ್ನ ಬಳಸ್ಕೊಂಡು ನನಗೆ question words ಒಂದು ಸೆಂಟೆನ್ಸ್ ಪ್ರಶ್ನೆ ರೀತಿಯಾಗಿ ಹೇಳ್ಬೋದಾ? I'll wait for some time. Who is your best friend? Very good. Super ಮಕ್ಳೇ, very nice sentence. Who is your best friend? Who ಅಂದ್ರೆ ಯಾರು, ಕರೆಕ್ಟಾ? Who came with you? ಯಾರ್ ನಿನ್ ಜೊತೆಗೆ ಬಂದ್ರು? Okay, very nice sentence. All right. Who came with you? Which, ಯಾವ್ದು? Which is your favorite color? ನಿಮ್ದು ಯಾವ್ದು ತುಂಬಾ ಇಷ್ಟವಾದ ಬಣ್ಣ, ಕಲರ್? Which runner won? ಯಾರು ಫಸ್ಟ್ ವಿನ್ ಮಾಡಿದ್ರು? ಯಾರು ಓಡ್ ಬಂದ್ರು, ಬೇಗ ಯಾರು ಓಡ್ ಬಂದ್ರು? Which color, ಯಾವ ಬಣ್ಣ? Which, ಯಾವುದು ಅನ್ನೋದನ್ನ ಉತ್ತರಿಸೋದು ಈ ಪ್ರಶ್ನೆ ಪದ which. ಯಾವುದು, ಯಾರು ಅಂತ ಬರುವಾಗ who, ಯಾವುದು ಅಂತ ಬರುವಾಗ which. ಕರೆಕ್ಟ್? ನಿಮಿಷ, ನಾನು ತಿರ್ಗಾ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಫಸ್ಟ್ ರಾಹುಲಿನ ಕತೆ ನೋಡಿದ್ವಿ, ಅದಾದ್ಮೇಲೆ WH ಬೇಸ್ ಕ್ವೆಶನ್, ವಾಟ್, ವೆನ್, ವೈ, ವೇರ್. ಈ 4 ಪ್ರಶ್ನೆಗಳು, ಇದನ್ನ ಎಲ್ಲೆಲ್ಲ ಬಳಸ್ತೀವಿ, ಯಾವ ರೀಸನ್ಗೆ, ಯಾವ ಕಾರಣಕ್ಕೋಸ್ಕರ ನಾವು ಉಪಯೋಗಿಸ್ತೀವಿ ಅನ್ನೋದನ್ನ ನಾನು ಹೇಳಿದ್ದೆ. ಆಲ್ರೈಟ್, ಕಾಣಿಸ್ತಿದ್ಯಾ ಸ್ಕ್ರೀನು? ವಾಟ್ ಇಸ್ ಇನ್ ಯೋರ್ ಬ್ಯಾಗ್, ವಾಟ್ ಡು ಯು ವಾಂಟ್ ಟು ಈಟ್. ದೆನ್ ವಿ ಕೇಮ್ ಟು ವೆನ್. ಯಾವಾಗ ಅಂತ ಹೇಳುವಾಗ ಈ ಪ್ರಶ್ನೆ ಪದ ವೆನ್, ಯಾವಾಗ. ಯಾವಾಗ ನಿಮ್ ಸ್ಕೂಲ್ ಶುರುವಾಗತ್ತೆ, ಯಾವಾಗ ನೀನು ಎದ್ದು ಹೊರಡ್ತೀಯಾ? ವೆನ್. ವೆನ್ ಡಿಡ್ ಯು ಕಮ್? ದಿಸ್ ಸೆಂಟೆನ್ಸ್ ಇಸ್ ಆಲ್ಸೋ ಕರೆಕ್ಟ್. ವೈ, ಯಾಕೆ ಅಂತ ಹೇಳುವಾಗ ವೈ. ಇಟ್ ಟೆಲ್ಸ್ ದ ರೀಸನ್ಸ್. ವೈ ಡು ವಿ ಪ್ಲಾಂಟ್ ಟ್ರೀಸ್? ಯಾಕೆ ನಾವು ಮರಗಳನ್ನ
ಬಳಸ್ತೀವಿ ಬೆಳಿತೀವಿ ಟು ಗೆಟ್ ಫ್ರೆಶ್ ಏರ್ ಅಂಡ್ ಶೇಡ್. ಯಾಕೆ ನಾವು ಮರಗಳನ್ನ ಬೆಳಿತೀವಿ, ಸಾರಿ ತಪ್ಪಾಗಿ ಹೇಳ್ಬಿಟ್ಟೆ, ನಾವು ಯಾಕೆ ಮರವನ್ನ ಬೆಳಿತೀವಿ, ಯಾಕಂದ್ರೆ ಒಳ್ಳೇದಾಗಿರೋ ಗಾಳಿ ನಮ್ಗೆ ಸಿಗಕ್ಕೆ, ಅದ್ ಮಾತ್ರ ಅಲ್ಲದೆ ಒಂದು ತಂಪಾಗಿರೋ ಜಾಗ ಸಿಗಕ್ಕೆ, ಟು ಗೆಟ್ ದ ಶೇಡ್. ವೈ ಆರ್ ಯು ಸ್ಮೈಲಿಂಗ್, ಯಾಕೆ ನೀನ್ ನಗ್ತಾ ಇದೀಯಾ? ಬಿಕಾಸ್ ಐ ಲವ್ ಲರ್ನಿಂಗ್. ನಾನು ಯಾವುದೋ ಒಂದು ಕಾಮಿಡಿ ಮೂವಿ ನೋಡಿದೆ, ಆ ಕಾರಣಕ್ಕೋಸ್ಕರ ನಾನು ನಗ್ತಾ ಇದ್ದೀನಿ, ದಟ್ಸ್ ವೈ ಐ ಆಮ್ ಸ್ಮೈಲಿಂಗ್. ಕರೆಕ್ಟ್. ಇದು ಹೇಳ್ಬೋದು ನೀವು ರೀಸನ್ ಆಗಿ. ವೇರ್, ಎಲ್ಲಿ. To get information about places. Where is your house? Correct. ಇಲ್ಲಿ ಯಾವ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. Where is the playground? Where did you keep your pen? ನೀವು ಪ್ಲೇ ಗ್ರೌಂಡ್ ಎಲ್ಲಿದೆ, ನೀವು ಪೆನ್ ಅನ್ನ ಎಲ್ಲಿ ಇಟ್ಟಿದ್ದೀರಾ? Where did you keep your pen? To answer these questions, we are using the question word where. What, when, what ಅಂದ್ರೆ ಏನು, when ಅಂದ್ರೆ ಯಾವಾಗ, ವೈ ಅಂದ್ರೆ ಯಾತಕ್ಕೆ, ಯಾಕೆ, ವೇರ್ ಅಂದ್ರೆ ಎಲ್ಲಿ. ಕರೆಕ್ಟಾ? ಈ 4 ಪದಗಳನ್ನ ಬೇಸ್ ಮಾಡಿನೇ ಈ ಒಂದು ಪ್ಯಾಸೇಜ್ ಅನ್ನ ನೋಡಿದ್ವಿ ನಾವು. ಕರೆಕ್ಟಾ? ಒಪ್ಕೊಳ್ತೀರಾ ನೀವು? ಸೂಪರ್. ಸೊ ನೀವು ಮನೆಯಲ್ಲಿ ಪೇಪರ್ ಓದ್ತೀರಾ, ಬುಕ್ಗಳನ್ನ ಓದ್ತೀರಾ ಅಲ್ವಾ? ಆ ಸೆಂಟೆನ್ಸ್ ನ ಅನಲೈಸ್ ಮಾಡಿ ನೋಡಿ. ಆ ಒಂದು ಸೆಂಟೆನ್ಸ್ ನ ಓದ್ಬಿಟ್ಟು ನಾನು ಇಲ್ಲಿ ಯಾವ ಪ್ರಶ್ನೆ ವರ್ಡ್ ನ ಉಪಯೋಗಿಸ್ಬೋದು, ವಿಚ್ ವರ್ಡ್ ಐ ಕ್ಯಾನ್ ಯೂಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್. ಯು ಅನಲೈಸ್. ಓಕೆ, ಆವಾಗ ನಿಮ್ಗೆ ಅರ್ಥ ಆಗತ್ತೆ, ನಾನು ಆ ಜಾಗದಲ್ಲಿ ವಾಟ್ ಉಪಯೋಗಿಸ್ಬೇಕಾ, ವೇರ್ ಉಪಯೋಗಿಸ್ಬೇಕಾ, ವೆನ್ ಅನ್ನ ಬಳಸ್ಬೇಕಾ ಅನ್ನೋದು ಗೊತ್ತಾಗತ್ತೆ. ಹೂ, ವಿಚ್, ಹೌ. ಹೂ ಅಂದ್ರೆ ಯಾರು, ಟು ನೋ ದಿ ಪರ್ಸನ್. ವಿಚ್ ಅಂದ್ರೆ ಯಾವುದು, ಹೌ ಅಂದ್ರೆ ಹೇಗೆ. ಸೊ ಇಷ್ಟು ಕ್ವಶನ್ ವರ್ಡ್ಸ್ ನ ತಿಳ್ಕೊಂಡಿದೀವಿ. ಒಂದೊಂದಕ್ಕೂ ಅದರದ್ದು ಉಪಯೋಗ ಏನಂತ ತಕ್ಷಣ ತಿಳ್ಕೊಂಡ್ಬಿಡೋಣ. ವಾಟ್ ಇಸ್ ಫಾರ್ ಥಿಂಗ್ಸ್, ಇದನ್ನ ನೀವು ನೋಟ್ ಮಾಡಿ ಇಟ್ಕೊಬಹುದು. ಐ ಹೋಪ್ ದ ಸ್ಕ್ರೀನ್ ಇಸ್ ವಿಸಿಬಲ್. ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದ್ಯಾ? ಯಾಕಂದ್ರೆ ನೀವು ಇದನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ವಾಟ್ ಇಸ್ ಫಾರ್ ಥಿಂಗ್ಸ್, ವೆನ್ ಫಾರ್ ಟೈಮ್, ವೈ ಟು ನೋ ದ ರೀಸನ್, ವೇರ್ ಫಾರ್ ಪ್ಲೇಸಸ್ ಜಾಗ ತಿಳ್ಕೊಳ್ಳೋದಕ್ಕೆ, ಹೂ ಫಾರ್ ಅ ಪರ್ಸನ್. ಇವಾಗ ಆ ಸೆಂಟೆನ್ಸ್ ನೀವು ಹೇಳಿದ್ರಲ್ಲ, ಹೂ ಇಸ್ ಯೋರ್ ಬೆಸ್ಟ್ ಫ್ರೆಂಡ್, ಒಬ್ರು ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ತಾನೇ ಆ ಹೂ ಅನ್ನೋ ಕ್ವಶನ್ ವರ್ಡ್ ನ ಉಪಯೋಗಿಸ್ತೀವಿ. ಕರೆಕ್ಟಾ? ವಿಚ್ ಯಾವುದು, ಫಾರ್ ಅ ಚಾಯ್ಸ್. ವಿಚ್ ಇಸ್ ಯೋರ್ ಫೇವ್ರೆಟ್ ಕಲರ್? My favorite color is blue. Okay. How, for a method or a manner. ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಕೆ. How do you come to school? ಹೇಗೆ ಸ್ಕೂಲ್ಗೆ ಬರ್ತೀರಾ? I come to school by bus. Very good. I come to school by cycle. Okay, cycle ಮೂಲಕ ಬರ್ತೀರಾ. Very good. What, when, why, where, who, which, how. ಇಷ್ಟೇನಾ ಪ್ರಶ್ನೆ ರೀತಿಯಾಗಿ ಉಪಯೋಗಿಸೋ ಪದಗಳು? ನಿಮ್ಗೆ ಬೇರೆ ಏನಾದ್ರೂ ಗೊತ್ತಿದ್ಯಾ? ಈ ವರ್ಡ್ಸ್ WH ಬೇಸ್ ಕ್ವಶನ್ ವರ್ಡ್ಸ್ ನಾವು ಉಪಯೋಗಿಸ್ತೀವಾ ಮಕ್ಕಳೇ? ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಗಿರುತ್ತೆ ಗೊತ್ತಾ? ಎಸ್ ಆರ್ ನೋ ಫಾರ್ಮೆಟ್ ಅಲ್ಲಿ ಇರುತ್ತೆ. ಆ ಎಸ್ ಆರ್ ನೋ ಫಾರ್ಮೆಟ್ ಅಲ್ಲಿ ಇರೋ ಪ್ರಶ್ನೆಗಳಿಗೆ ಈ ವರ್ಡ್ಸ್ ಎಲ್ಲ ನಾವು ಉಪಯೋಗಿಸೋದಿಲ್ಲ. ಆಗ ಡೂ, ಡಸ್ ಅವೆಲ್ಲ ಬರತ್ತಲ್ಲ, ಕೇಳಿದಿರಾ? ಡು ಯು ಥಿಂಕ್? ಆಗ ಎಸ್ ಆರ್ ನೋ ಆನ್ಸರ್ಸೇ ಬರುತ್ತೆ. ಕರೆಕ್ಟಾ? ಸೊ ವಿ ವಿಲ್ ಸಿ ಎಸ್ ಆರ್ ನೋ ಕ್ವಶನ್ಸ್ in next class, wherein we'll be answering those kind of questions. ಅಂದ್ರೆ ಈ WH based questions ಇಲ್ಲದೆ ಬೇರೆ ರೀತಿಯಾಗಿ ಇರೋ ಪ್ರಶ್ನೆಗಳು, ಅದಕ್ಕೆ ನಾವು ಹೇಗೆ ಉತ್ತರ ಕೊಡಬೇಕು, what are the other question words that we use, that will also understand. Okay, so daily sentences. ಈಗ ಇಂತಹ ಸಿಂಪಲ್ ಸೆಂಟೆನ್ಸಸ್ ಎಲ್ಲ ನೀವು ಬಳಸ್ತಾ ನಿಮ್ಗೆ ಏನಾಗತ್ತೆ, ಯಾವ ಕ್ವಶನ್ ವರ್ಡ್ ನ ಉಪಯೋಗಿಸ್ಬೇಕು ಅನ್ನೋದು ಸರಿಯಾಗಿ ತಿಳ್ಕೊಳ್ತೀರಾ. ಕರೆಕ್ಟ್? ಯೂಸ್ ದೀಸ್ 5 ಸಿಂಪಲ್ ಸೆಂಟೆನ್ಸಸ್ ಇನ್ ಯೋರ್ ಎವ್ರಿಡೇ ಕಾನ್ವರ್ಸೇಷನ್ ಟು ರಿಮೆಂಬರ್ ದೆಮ್ ಫಾರ್ ಎವರ್. ವಾಟ್ ಇಸ್ ಫಾರ್ ಬ್ರೇಕ್ಫಾಸ್ಟ್ ಟುಡೇ? ಇವತ್ತಿನ ತಿಂಡಿಗೆ ಏನು? ಇವತ್ತೇನು ಸ್ಪೆಷಲ್ ತಿಂಡಿಗೆ? ಮಸಾಲೆ ದೋಸೆ. ವಾವ್, ನೀವು ಅದೇ ತಿನ್ಕೊಂಡ್ ಬಂದ್ರಾ? ವೆರಿ ಗುಡ್, ಸೂಪರ್. ವೆನ್ ಆರ್ ವಿ ಗೋಯಿಂಗ್ ಟು ದ ಪಾರ್ಕ್? ನಾವ್ ಯಾವಾಗ ಪಾರ್ಕ್ ಹೋಗ್ತೀವಿ? ವೆನ್. ನಾನು ಈ ಎಕ್ಸಾಂಪಲ್ಸ್ ಎಲ್ಲ ಯಾಕೆ ಇಲ್ಲಿ ಮತ್ತೆ ಕೊಡ್ತೀವಿನಂತೆ,
so that the word gets registered in your mind. At what point of time we would be using the question words what, when, where, who, how, why. Correct? This should remain firm in our mind. ಯಾವಾಗ ಏನ್ ಪ್ರಶ್ನೆ ವರ್ಡ್ ಅನ್ನ ನಾನು ಬಳಸ್ತೀನಿ. What is for a thing. When it is to know the time. When are we going to the park? When does the class begin? Correct. ಆ ಸೆಂಟೆನ್ಸ್ ಹೇಳ್ಬೋದು. ಯಾವಾಗ ಕ್ಲಾಸ್ ಶುರು ಆಗತ್ತೆ ಆ ಸೆಂಟೆನ್ಸ್ಗೂ ನಾವು ಉಪಯೋಗಿಸ್ತೀವಿ. ವೆರಿ ಗುಡ್. Where did I put my house keys? ಮನೆಗಿರೋ ಆ keys ಅದನ್ನ ನಾನು ಎಲ್ಲಿ ಹಾಕ್ದೆ, ಎಲ್ಲಿಟ್ಟೆ ನನ್ನ ಕೀಗಳನ್ನ. Where did I put the house keys? Where is your house? ಎಲ್ಲಿದೆ ನಿಮ್ ಮನೆ? Where is your school? Yes, very good. Good sentence. So ಇವಾಗ ವೇರ್ ಅಂದ್ರೆ ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರಿಸ್ತೀರಾ ಅನ್ನೋದನ್ನ ಗೊತ್ತಾಗ್ಬಿಟ್ಟಿದ್ಯಾ? Who is coming with us to the movies? ಮೂವಿ ನೋಡ್ಕೊಳಕ್ಕೆ ಹೋಗ್ತಾ ಇದೀವಿ, ಯಾರು ನಮ್ ಜೊತೆ ಬರ್ತಾರೆ? ಯಾರು? Who is coming with us to the movies? ಯಾರು ಬರ್ತಾರೆ? Who? In order to know the person, we use this question word who. Correct? How do you ride this bicycle? ಹೇಗ್ ಓಡಿಸ್ತೀಯ ನೀನು? ಈ ಸೈಕಲ್ ಅಲ್ಲಿ ಗಾಳಿನೂ ಇಲ್ಲ, ಸರಿ ಓಡ್ಸಕ್ಕೂ ಆಗ್ತಿಲ್ಲ, ಬ್ರೇಕು ಇಲ್ಲ, ಹೇಗ್ ಓಡಿಸ್ತೀಯ ನೀನು? ಹೌ, ಹೇಗೆ ಅಂತ ಕೇಳುವಾಗ ಹೌ ಅನ್ನೋ ಪ್ರಶ್ನೆ ವರ್ಡ್ ಅನ್ನ ನಾವು ಉಪಯೋಗಿಸ್ತೀವಿ. ಕರೆಕ್ಟಾ? ನೀವು ಬರ್ಕೊಂಡ್ಬಿಟ್ಟಿದ್ದೀರಾ? When and where we use the question words. WH based questions. How we use, for what purpose it is being used, and simple daily sentence practice. For your practice purpose, I had mentioned these sentences. Super. So along with what, when, why, where, we got to know who, which, how. These question words, usage, and few examples pertaining to it. Correct? ಇವಾಗ ಚೆನ್ನಾಗಿ ಅರ್ಥ ಆಯ್ತಾ ಮಕ್ಕಳೇ ನಿಮ್ಗೆ ಎಲ್ಲಿ ಆ ಪ್ರಶ್ನೆ ವರ್ಡ್ಸ್ ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದನ್ನ? ಓಕೆ, next session of mine we will be getting to know the question words pertaining to yes or no questions. Yes or no questions ಗೆ ಇಲ್ಲಿ ಎಂತಹ ಪ್ರಶ್ನೆ ವರ್ಡ್ಸ್ ಅನ್ನ ನಾವು ಉಪಯೋಗಿಸ್ತೀವಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಮುಗಿಸ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. Good evening, ma'am.